ದಿನ ಮೈಸೂರಿನ ಪೊಲೀಸ್ ಆಯುಕ್ತರಿಗೆ ದೂರು ನೀಡಕ್ಕೆ ಬಂದಿದ್ದೀನಿ. ಕಾರಣ ಏನಂದರೆ ಸಾರ್ವಜನಿಕ ಹಿತಾಸಕ್ತಿ ದೃಷ್ಟಿಯಿಂದ ಪೊಲೀಸ್ ಕಮಿಷನರ್ಗೆ ದೂರು ನೀಡಕ್ಕೆ ಬಂದಿದ್ದೀನಿ. ಮೈಸೂರು ಮೆಡಿಕಲ್ ಕಾಲೇಜಿನ ಕೆಆರ್ ಹಾಸ್ಪಿಟಲ್ ಮತ್ತು ಚೆಲುವಾಂಬ ಆಸ್ಪತ್ರೆಯ ಆವರಣದಲ್ಲಿ ಮತ್ತು ಚೆಲುವಾಂಬ ಆಸ್ಪತ್ರೆಯ ಮತ್ತು ಕೆಆರ್ ಆಸ್ಪತ್ರೆಯ ಮುಂಭಾಗದಲ್ಲಿರುವ ಬಸ್ ನಿಲ್ದಾಣದಲ್ಲಿ ಮಾದಕ ದ್ರವ್ಯಗಳನ್ನು ತಗೊಂಡು ಮತ್ತೆ ಪುಡಿ ರೌಡಿಗಳ ರೀತಿಯಲ್ಲಿ ಕುಡ್ಕೊಂಡು ಮಲ್ಕೊಂಡು ಆ ಆವರಣದಲ್ಲೆಲ್ಲ ಸುತ್ತಾಡ್ಕೊಂಡು ತುಂಬಾ ಸಾರ್ವಜನಿಕವಾಗಿ ಅಲ್ಲಿ ಶಾಂತಿಯನ್ನು ಹಾಳು ಮಾಡ್ತಿರೋ ವ್ಯಕ್ತಿಗಳ ವಿರುದ್ಧ ರಕ್ಷಣೆ ಕೋರಿ ದೂರು ನೀಡಕ್ಕೆ ಪೊಲೀಸ್ ಕಮಿಷನರ್ ಮೇಡಮ್ ನಾವು ಇವತ್ತು ಭೇಟಿ ಮಾಡಿ ದೂರು ನೀಡಿದೆ. ಸೊ ಈ ನಿಟ್ಟಲ್ಲಿ ಹಗಲಿನ ವೇಳೆಯಲ್ಲಿ ಆಗ್ಬೋದು, ಸಂಜೆ ವೇಳೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಅಲ್ಲಿ ವಿದ್ಯಾರ್ಥಿಗಳಿಗಿರ್ಬೋದು ಮತ್ತೆ ಅಲ್ಲಿ ಸಿಬ್ಬಂದಿಗಳಿಗಿರ್ಬೋದು ತುಂಬಾ ಪ್ರಾಬ್ಲಮ್ ಆಗ್ತೈತೆ. ಜೊತೆಗೆ ಅಲ್ಲಿ ಆಡಳಿತ ಮಂಡಳಿಯು ಸಹ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಕೆಆರ್ ಹಾಸ್ಪಿಟಲ್ ಚೆಲುವಾಂಬ ಆಸ್ಪತ್ರೆ ಆಡಳಿತ ಮಂಡಳಿ ಮತ್ತೆ ಸೆಕ್ಯೂರಿಟಿ ಇರ್ಬೋದು, ಇವರೆಲ್ಲ ತುಂಬಾ ಪ್ರಯತ್ನ ಮಾಡ್ತಿದ್ದಾರೆ ಇದನ್ನು ತಡೆಗಟ್ಟ ನಿಟ್ಟಲ್ಲಿ. ಆದ್ರೆ ಸಾಧ್ಯ ಆಗ್ತಾ ಇಲ್ಲ. ದಯವಿಟ್ಟು ಪೊಲೀಸ್ ಆಯುಕ್ತರಾದ ಮೇಡಮ್ ರವರು ಇದ್ರ ಬಗ್ಗೆ ಸೂಕ್ತ ಕಾನೂನಿನ ರಕ್ಷಣೆಯನ್ನು ಕೊಟ್ಟು ಸೂಕ್ತ ಕಾನೂನಿನ ಕ್ರಮವನ್ನು ತೆಗೆದುಕೊಂಡು ಅಲ್ಲಿ ಬರುವಂತಹ ಪೇಷಂಟ್ಗಳಿಗಾಗಿರ್ಬೋದು, ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗಾಗಿರ್ಬೋದು, ಅಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗಾಗಿರ್ಬೋದು ದಯವಿಟ್ಟು ರಕ್ಷಣೆಯನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ನಾನು ಇದನ್ನ ಬಂದು ದೂರು ನೋಡ್ತಿದ್ದೀನಿ. ದಯವಿಟ್ಟು ಮೇಡಮ್ ಇದ್ರ ಬಗ್ಗೆ ಸೂಕ್ತ ಕಾನೂನಿನ ಕ್ರಮ ಮತ್ತೆ ರಕ್ಷಣೆ ಮತ್ತು ಅಲ್ಲಿಯ ವಾತಾವರಣ ಶಾಂತಿವಾಗಿಡಕ್ಕೆ ತಮ್ಮ ಸಹಕಾರ ಖಂಡಿತ ಬೇಕೇ ಬೇಕು ಮೇಡಮ್. ದಯವಿಟ್ಟು ಸಹಕರಿಸಿ ಅಂತ ನಾನು ಈ ಒಂದು ಮಾದಕ ವ್ಯಸನಿಗಳಿಂದ ಇಡೀ ಆಸ್ಪತ್ರೆಯ ವಾತಾವರಣವನ್ನೇ ಹಾಳು ಮಾಡಿದ್ದಾರೆ. ತುಂಬಾ ಭಯದಿಂದ ಅಲ್ಲಿರುವ ಸಿಬ್ಬಂದಿಗಳಿರ್ಬೋದು, ರೋಗಿಗಳಿರ್ಬೋದು ಮತ್ತೆ ವಿದ್ಯಾರ್ಥಿಗಳಿರ್ಬೋದು ಬದುಕುವಂತಹ ಒಂದು ವ್ಯವಸ್ಥೆ ಆಗಿದೆ. ಆದ್ರಿಂದ ಪೊಲೀಸ್ ಇಲಾಖೆಯು ಸಹ ದಯವಿಟ್ಟು ಸೂಕ್ತ ಕಾನೂನಿನ ಕ್ರಮ ತಕೊಂಡು ಆಸ್ಪತ್ರೆ ಸಿಬ್ಬಂದಿಗಿರ್ಬೋದು ಎಲ್ರಿಗೂ ರಕ್ಷಣೆ ಕೊಡ್ಬೇಕು ಅಂತ ಕೇಳ್ಕೊಂತೀನಿ.